ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಾಡಿನಾದ್ಯಂತ ಈಗ ಬರ ಆವರಿಸಿದೆ. ರೈತ ಭಾಳ ಸಂಕಷ್ಟದಲ್ಲಿದ್ದಾನೆ. ಮೋಡದ ಕಡೆ ನೋಡಿ ಈಗೋ ಆಗೋ ಮಳೆ ಆಗುತ್ತೇನೋ ಅಂತ ಕಾಯುವಂತಹ ಸನ್ನಿವೇಶ, ದುಸ್ಥಿತಿ ನಮ್ಮ ಕ್ಷೇತ್ರದ ಜೊತೆಗೆ ಇಡೀ ರಾಜ್ಯ ಪೂರ್ತಿ ಬರಗಾಲದಲ್ಲಿ ಬಂದು ನಿಂತಿರೋ ಕಾರಣಕ್ಕೆ 25ನೇ ತಾರೀಕು ಈ ನಾಡಿನ ರೈತರ ಒಳಿತಿಗಾಗಿ ವರ್ಣವೃಷ್ಟಿ ಹೋಮವನ್ನು ನಾವು ಮಹಾಸನ್ನಿಧಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪರಮ ಪೂಜ್ಯರ ನೇತೃತ್ವದಲ್ಲಿ ವರ್ಣವೃಷ್ಟಿ ಹೋಮವನ್ನು ನಾವು ನಾಡಿನ ರೈತರ ಒಳಿತಿಗಾಗಿ ಅವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ಅವತ್ತಿನ ದಿವಸ ಹಗರಿಬೊಮ್ಮನಹಳ್ಳಿ, ಮರೆಯಮ್ಮನಹಳ್ಳಿ ಹಾಗೂ ಕೊಟ್ಟೂರು ಈ ಸುತ್ತಲ ಮುತ್ತಲಿನ ಎಲ್ಲ ಮಠಾಧೀಶರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ಜಗದ್ಗುರುಗಳು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಇದು ಪದಗ್ರಹಣ ಜಂಗಮ ಕ್ಷೇಮಾಭಿವೃದ್ಧಿ ಸಂಘ ಅಂತ ನೆಪ ಮಾತ್ರಕ್ಕೆ ಹೆಸರಿರ್ಬೋದು, ಆದರೆ ಎಲ್ಲ ಸಮುದಾಯವನ್ನು ಕೂಡ ನಾವು ಆಹ್ವಾನಿಸ್ತಾ ಇದ್ದೇವೆ. ಯಾಕಂದರೆ ಎಲ್ಲ ಸಮುದಾಯ ಇದ್ದರೆ ಜಂಗಮ ಸಮುದಾಯ ಇದ್ದಂಗೆ. ಎಲ್ಲ ಸಮುದಾಯ ಇದ್ದರೆ ಮಾತ್ರ ವೀರಶೈವ ಜಂಗಮ ಸಮುದಾಯ ಇದ್ದ ಹಾಗೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು. ತಮ್ರಹಳ್ಳಿ ಭಾಗ ಅಂತ ಹೇಳಿದ್ರೆ ಮಠಗಳಿಗೆ, ದೇವಸ್ಥಾನಗಳಿಗೆ ಅಭಿವೃದ್ಧಿಗಾಗಿ ಸದಾ ಶ್ರಮಿಸುವಂತಹ ಸಮುದಾಯ ತಮ್ರಹಳ್ಳಿ ಹಾಗೂ ಸುತ್ತಮುತ್ತ ಭಾಗದಲ್ಲಿದೆ. ಅದಕ್ಕೆ ಬಂಡೆ ರಂಗನಾಥ ಗುಡ್ಡದ ಅಭಿವೃದ್ಧಿಯೇ ಸಾಕ್ಷಿ. ಆ ನಿಟ್ಟಿನಲ್ಲಿ ದಯವಿಟ್ಟು 25ನೇ ತಾರೀಕು ಒಂದು ದಿವಸ ಬಿಡು ಮಾಡಿಕೊಂಡು ಎಲ್ಲರೂ ಮನೆಗೊಬ್ಬರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಹೇಳಿ ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾಗಿ ತಮ್ಮನ್ನು ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ನೇಮಿರಾಜ್ ನಾಯಕ್ ಅವರು ಉಪಸ್ಥಿತರಿರ್ತಾರೆ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಂಸದರಾದಂತಹ ಶ್ರೀಯುತ ತುಕಾರಾಮ್ ಸರ್ ಕೂಡ ಆಗಮಿಸ್ತಾ ಇದ್ದಾರೆ. ಈ ರಾಜ್ಯದ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ರಾಜ್ಯಮಟ್ಟದ ನಾಯಕರು ಹಾಗೂ ಹರಿಹರದ ಮಾಜಿ ಶಾಸಕರಾದಂತಹ ಶ್ರೀಯುತ ಎಚ್.ಎಸ್. ಶಿವಶಂಕರ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮ್ಮ MP ಪ್ರಕಾಶ್ ಮತ್ತು MP ರವಿ ಅವರ ಅಳಿಯ ಹೈಕೋರ್ಟ್ನ ವಕೀಲರಾದಂತಹ ಶ್ರೀಯುತ ಅನಿಲ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯ ಹಾಗೂ ತಮ್ಮೆಲ್ಲರ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ತಮ್ರಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸಹಕಾರ ಬಹಳ ಅಗತ್ಯವಾಗಿದೆ. ತಮಗೆ ಹೇಳಿದಾಗೆ ರೈತರಿಗೋಸ್ಕರ ಒಂದು ಹೋಮವನ್ನು ಕೂಡ ಮುಂಜಾನೆಯಿಂದ ಪ್ರಾರಂಭವಾಗಿ ಕಾರ್ಯಕ್ರಮ ಮುಗಿಯುವಷ್ಟೊತ್ತಿಗೆ ಮುಗಿಯುವಂತಹ ಕೆಲಸ ಆಗುತ್ತೆ. ಹಾಗಾಗಿ ಎಲ್ಲ ರೈತಾಪಿ ವರ್ಗ ಇರ್ಬೋದು, ಉಳಿದಂತಹ ಸಮಾಜದವ್ರು ಇರ್ಬೋದು, ವೀರಶೈವ ಲಿಂಗಾಯತ ಸಮಾಜದವ್ರು ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತೇನೆ.